ಇಂಟರ್ಸ್ಟೆಲ್ಲರ್ ಕನ್ನಡದಲ್ಲಿ ಭಾಗ 3ಕ್ಕೆ ಸ್ವಾಗತ. ಕೂಪರ್ನ ಬಿಟ್ಟು ಬೇರೆ ಯಾರೂ ಕೂಡ ಈ ಕಾರಿಡಾರ್ನಲ್ಲಿ ಅಷ್ಟು ಅಕ್ಯುರೇಟ್ ಆಗಿ ಓಡಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವನು ಅವಳ ಮಗಳ ಮೇಲೆ ಇಟ್ಟಿರುವ ಪ್ರೀತಿ ಅವನಿಗೆ ಕಾರಿಡಾರ್ನಲ್ಲಿ ಸರಿಯಾದ ಡೈರೆಕ್ಷನನ್ನು ತೋರಿಸ್ತು. ಕೂಪರ್ ಟಾರ್ಚ್ ಕಲೆಕ್ಟ್ ಮಾಡಿದಂತಹ ಡಾಟಾನ ಉಪಯೋಗಿಸಿ ಬೈನರಿ ಮೂಲಕ ಮರಳಿನ ಕ್ಷಣಗಳನ್ನು ನಿರ್ದಿಷ್ಟ ಆಕಾರದಲ್ಲಿ ಬೆಳೆಸಿ ಮರ್ಫ್ಗೆ ಮೆಸೇಜ್ನ ಪಾಸ್ ಮಾಡ್ತಾನೆ. ತಾನು ಮರ್ಫ್ಗೆ ಕೊಟ್ಟಂತಹ ವಾಚ್ನ ಮೂಲಕ ಕ್ವಾಂಟಮ್ ಡಾಟಾವನ್ನು ವರ್ಮ್ ಹೋಲ್ನಿಂದ ಟ್ರಾನ್ಸ್ಫರ್ ಮಾಡ್ತಾನೆ. ಈಗ ಪ್ಲಾನ್ ಎ ಜಸ್ಟ್ ಒಂದು ಥಿಯರಿಯಾಗಿ ಉಳಿದಿರಲಿಲ್ಲ. ಮರ್ಫ್ ವಾಚ್ನ ಸೆಕೆಂಡ್ನ ಮುಳ್ಳಿನ ಮೂಮೆಂಟಿಂದ ಕೋಡ್ನ ಡಿಕೋಡ್ ಮಾಡ್ತಾಳೆ. ತನ್ನ ತಂದೆ ಬದುಕಿರುವುದು ದೃಢವಾಗ್ತಿದ್ದಂತೆ ಸಂತೋಷ ಪಡ್ತಾಳೆ ಮತ್ತು ಓಡಿ ಹೋಗಿ ತನ್ನ ಅಣ್ಣ ಟಾಮ್ನನ್ನು ತಪ್ಪಿಕೊಳ್ತಾಳೆ ಮತ್ತು ಈ ವಿಷಯವನ್ನು ಟಾಮ್ಗೆ ತಿಳಿಸ್ತಾಳೆ. ಮರ್ಫ್ ಬ್ರ್ಯಾಂಡ್ನ ಆಫೀಸ್ಗೆ ಹೋಗಿ ವಾಚ್ನ ಸಹಾಯದಿಂದ ಪ್ಲಾನ್ ಎ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನೋಡ್ಕೊಳ್ತಾಳೆ. ತಪ್ಪಾದ ಈಕ್ವೇಷನನ್ನು ಸರಿಪಡಿಸ್ತಾಳೆ. ಖುಷಿಯಿಂದ ಎಲ್ಲರಿಗೂ ತಮ್ಮ ಮುಂದಿನ ಅಸ್ತಿತ್ವ ಉಳಿಸಿಕೊಳ್ಳುವುದರ ಬಗ್ಗೆ ಹೇಳ್ತಾಳೆ. ಈಗ ಕ್ವಾಂಟಮ್ ಕಾರಿಡಾರ್ನಲ್ಲಿ ಮರ್ಫ್ ಕೂಪರ್ಗೆ ತಮ್ಮ ಪ್ಲಾನ್ ವರ್ಕ್ ಆಗಿರೋದ್ರ ಬಗ್ಗೆ ತಿಳಿಸ್ತಾಳೆ ಮತ್ತು ಈಗ ಡೈಮೆನ್ಷನ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾಳೆ. ಕೂಪರ್ ಸಡನ್ನಾಗಿ ಒಂದು ಬ್ರೈಟ್ ಲೈಟ್ನ ಒಳಗಡೆ ಹೋಗ್ತಾನೆ. ಆಗ ಅವನಿಗೆ ಅಮೆಲಿಯಾ ಅವನ ಕಡೆಗೆ ಕೈ ಚಾಚಿತಿರೋದು ಕಾಣಿಸುತ್ತೆ. ಸ್ವಲ್ಪ ಸಮಯದ ನಂತರ ಹಾಸ್ಪಿಟಲ್ನಲ್ಲಿ ಕೂಪರ್ ಎಚ್ಚರಗೊಳ್ತಾನೆ. ಡಾಕ್ಟರ್ ಅವನಿಗೆ ಈಗ ನಿನಗೆ 124 ವರ್ಷ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಈಗ ಮನುಷ್ಯರು ಭೂಮಿಯನ್ನು ಬಿಟ್ಟು ಸ್ಯಾಟರ್ನ್ ಹತ್ರ ಇರುವ ಕೂಪರ್ ಸ್ಟೇಷನ್ನಲ್ಲಿ ವಾಸವಾಗಿರ್ತಾರೆ. ತನ್ನ ಹೆಸರಿನ ಮೇಲೆ ಇದನ್ನು ಕೂಪರ್ ಸ್ಟೇಷನ್ ಅಂತ ಇಟ್ಟಿದ್ದಾರೆ ಅಂತ ಅನ್ಕೋತಾನೆ. ಆದರೆ ಅದು ಅವನ ಮಗಳಾದಂತಹ ಮರ್ಫ್ ಕೂಪರ್ನ ಮೇಲೆ ಇಟ್ಟಿರ್ತಾರೆ. ಚೇತರಿಸಿಕೊಂಡ ನಂತರ ಕಾಲೋನಿಯಲ್ಲಿ ನೋಡಲು ಹೊರಡ್ತಾನೆ. ಅವನ ಮನೆ ಒಂದು ಮ್ಯೂಸಿಯಂ ಆಗಿ ಪರಿವರ್ತಿಸುತ್ತಾರೆ. ಒಡೆದು ಹೋದ ಟಾರ್ಸ್ ರೋಬೋಟ್ ಕೂಡ ಅಲ್ಲಿ ಇರುತ್ತೆ. ಉಳಿದಿರುವ ದಿನದ ಕೆಲವು ಗಂಟೆಗಳನ್ನು ಅವನು ಟಾರ್ಸ್ ರೋಬೋಟ್ನ ಸರಿಪಡಿಸೋದಕ್ಕೆ ಪ್ರಯತ್ನಿಸ್ತಾನೆ. ಕೆಲವು ದಿನಗಳ ನಂತರ ಕೂಪರ್ನನ್ನು ಹಾಸ್ಪಿಟಲ್ಗೆ ಕರೀತಾರೆ. ಕೊನೆಗೂ ತನ್ನ ಮಗಳನ್ನು ನೋಡ್ತಾನೆ. ಮರ್ಫ್ಗೆ ಈಗ ತುಂಬ ವಯಸ್ಸಾಗಿರುತ್ತೆ. ಇಷ್ಟು ದಿನಗಳ ಕಾಲ ತನ್ನ ತಂದೆಯ ಬದುಕುವಿಕೆಗಾಗಿ ಅವಳು ಕಾಯ್ತಾ ಇರ್ತಾಳೆ. ತನ್ನ ಸಾವಿನ ಹಾಸಿಗೆಯ ಮೇಲೆ ಅವಳನ್ನು ನೋಡಿಕೊಳ್ಳಲು ಅವಳ ಇಡೀ ಕುಟುಂಬ ಅಲ್ಲಿರುತ್ತೆ. ಯಾವ ತಂದೆಗೂ ತನ್ನ ಮಕ್ಕಳು ತನ್ನ ಮುಂದೆ ಸಾಯಬಾರದು ಅಂತ ತಿಳಿದು ಕೂಪರ್ನನ್ನು ಅಲ್ಲಿಂದ ಹೊರಡಲು ಕೇಳ್ಕೊಳ್ತಾಳೆ ಹಾಗೂ ಹೋಗಿ ಅಮೇಲಿಯನನ್ನು ಹುಡುಕಿ ತರಲು ವಿನಂತಿಸ್ತಾಳೆ. ಈಗ ಅಮೇಲಿಯಾ ಮತ್ತು ಕೇಸ್ ರೋಬೋಟ್ 3ನೇ ಗ್ರಹದ ಮೇಲೆ ರೀಚ್ ಆಗಿರ್ತಾರೆ. ಅಮೇಲಿಯಾಗಿಂತ ಮುಂಚೆ ಹೋದಂತಹ ಆಸ್ಟ್ರೋನಾಟ್ ಎಡ್ಮಂಡ್ ಈಗ ತೀರೋಗಿರ್ತಾನೆ ಮತ್ತು ಈ ಗ್ರಹ ವಾಸಿಸಲು ಯೋಗ್ಯವಾಗಿರುತ್ತೆ. ಅಮೇಲಿಯಾ ಅಲ್ಲಿ ಬೇಸ್ ಮಾಡಿಕೊಂಡು ಭೂಮಿಯಿಂದ ತಂದಂತಹ ಫರ್ಟಿಲೈಸ್ಡ್ ಎಗ್ನ ಸಂರಕ್ಷಣೆಯಲ್ಲಿ ತೊಡಗಿರ್ತಾಳೆ. ಭೂಮಿಯ ಮೇಲೆ ಕೂಪರ್ ಅಮೇಲಿಯನ್ನು ಹುಡುಕಲು ಹೊರಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಎಲ್ಲರಿಗೂ ಧನ್ಯವಾದಗಳು.